ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವೆಲ್ಲ ಈಶಾ ಫೌಂಡೇಶನಿಂದ ನಡೆಸ್ಕೊಡುವಂಥ 17ನೇ ಗ್ರಾಮೋತ್ಸವ ಮಹಿಳೆಯರ ಕ್ಲಸ್ಟರ್ ಪಂದ್ಯಾವಳಿಯಲ್ಲಿ ಭಾಗವಹಿಸ್ತಿದ್ದೇವೆ. ಎಲ್ಲರೂ ಹಾಯ್ ಹೇಳಿ. ಇವರು ಶೋಭಾ ಅಂತ, ಇವರು ಅಂಜು, ಅವರು ಉಷಾ, ಅವರು ಸುಧಾ, ಇವರು ವಿದ್ಯಾ, ಇವರು ಸುಹಾಸಿನಿ, ಇವರು ಅರ್ಚನಾ ಅಂತ. ನಾವೆಲ್ಲ ಸಂಜೆ 4 ಗಂಟೆಗೆ ನಮ್ಮ ಕೊಪ್ಪ ಗ್ರಾಮದಲ್ಲಿರುವಂತಹ ಭಾರತ್ ಮಾತಾ ಇಂಗ್ಲೀಷ್ ಮೀಡಿಯಮ್ ಸ್ಕೂಲು ಅಲ್ಲಿ 1 ಅವರ್ ಪ್ರಾಕ್ಟೀಸ್ಗೆ ಅಂತ ಪರ್ಮಿಷನ್ ತಗೊಂಡು ಅಲ್ಲಿ 4ರಿಂದ 5 ಗಂಟೆ 5:30 ತನಕ ಪ್ರಾಕ್ಟೀಸ್ ಮಾಡ್ತಾಯಿದ್ದೋ. ಇದೇ ಆಗಸ್ಟ್ 10ನೇ ತಾರೀಕು ಬೆಟ್ಟದಪುರ ಗ್ರಾಮದಲ್ಲಿ ನಡೆಯುವಂತಹ ಈಶಾ ಗ್ರಾಮೋತ್ಸವ ಥ್ರೋಬಾಲ್ ಪಂದ್ಯಾವಳಿಯಲ್ಲಿ ಮಹಿಳೆಯರ ಒಂದು ಥ್ರೋಬಾಲ್ ಪಂದ್ಯಾವಳಿಯನ್ನು ಆಯೋಜಿಸಿದ್ದಾರೆ. ಅದಕ್ಕೆ ನಾವು ಈ ಸ್ಕೂಲ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ಮಹಿಳೆಯರೆಲ್ಲ ಒಂದು ಉತ್ಸಾಹದಿಂದ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸೋದಕ್ಕೆ ತುಂಬ ಖುಷಿಯಾಗಿ ದಿನ ನಾವು ಈ ಸ್ಕೂಲ್ ಹತ್ರ ಬಂದು ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ಇದು ನೋಡಿ, ಭಾರತ್ ಮಾತಾ ಸ್ಕೂಲಿನ ಮುಂಭಾಗ ಬೆಟ್ಟದಪುರಕ್ಕೆ ಹೋಗುವಂತಹ ದಾರಿ. ಇಲ್ಲಿ ತುಂಬ ಟ್ರಾಫಿಕ್ ಇದೆ ನೋಡಿ. ಇವರು ಉಷಾ ಅಂತ, ಇವರು ನಮ್ಮ ಟೀಮ್ನ PT ಮಾಸ್ಟ್ರು. ಏಕೆಂತಂದರೆ ಅದು ಹಂಗಲ್ಲ, ಇದು ಹಿಂಗಲ್ಲ, ಅದು ಆ ಥರ ಮಾಡಿ ಈ ಥರ ಮಾಡಿ ಅದು ಫೌಲ್ ಆಗುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ. ಅದಕ್ಕೆ ಸುಮ್ಮನೆ ಹಂಗೆ ಅವ್ರನ್ನ ಸುಮ್ಮನೆ PT ಮಾಸ್ಟ್ರು ಅಂತ ಕರಿತೀವಿ. ಹಿಂಗೆ ಪ್ರಾಕ್ಟೀಸ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತು ಆಟಿ 18 ಅಂದರೆ ಈ ಕಡೆ ಆಷಾಢ ಮಾಸದಲ್ಲಿ ಆಟಿ ಅಂತ ಮಾಡ್ತಾರೆ. ಅದಕ್ಕೆ ಒಂದು ಸೊಪ್ಪು ಸಿಗುತ್ತೆ, ಅದರಲ್ಲಿ 18 ಔಷಧಿ ತುಂಬಿರುತ್ತೆ. ಆ ಸೊಪ್ಪನ್ನು ತಂದು ನಾವು ಅದನ್ನು ಬೇಯಿಸಿ ಅದರ ನೀರು ತೆಗೆದು ಅದರಲ್ಲಿ ಅಕ್ಕಿಯನ್ನು ಬೇಯಿಸಿ ಬೆಲ್ಲ ತುಪ್ಪ ಎಲ್ಲ ಹಾಕಿ ಪಾಯಸ ಮಾಡ್ತೀವಿ. ಅದು ಇವಾಗ ನಾವು ಸಂಜೆ ಹೋಗಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪಾಯಸ ಮಾಡಿ ತಿಂದು ಅಕ್ಕಪಕ್ಕದವ್ರಿಗೆಲ್ಲ ಹಂಚಬೇಕು. ಅದಕ್ಕೆ ಬೇಗ ಹೋಗ್ತಾಯಿದ್ದೀವಿ. ಎಲ್ಲರಿಗೂ ತುಂಬ ಸುಸ್ತಾಗಿದೆ ಆಟಾಡಿ, ಅದರಿಂದ ಮನೆ ಕಡೆ ಬೇಗ ಹೆಜ್ಜೆ ಹಾಕ್ತಾಯಿದ್ದೀವಿ. ಬಾಯ್. ಬೆಟ್ಟದಪುರದಲ್ಲಿ ಪಂದ್ಯಾವಳಿನ ತೊಡಗ್ತಾ ಇದ್ದಾರೆ. ಇದು ಈಶಾ ಫೌಂಡೇಶನಿಂದ ನಡೆಸ್ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಮ್ಮ ಸ್ನೇಹಿತರದವರು ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ. ನೆಕ್ಸ್ಟ್ ಅವ್ರನ್ನ ಮಾತಾಡ್ಸೋಣ ಬನ್ನಿ. ಈಶಾ ಫೌಂಡೇಶನ್ ಸುಜಾತ ಮೇಡಮ್ ಬಂದು ಮನೆಗೆ ಬಂದು ನಮ್ಮೆಲ್ಲರನ್ನ ಒಟ್ಟು ಸೇರಿಸಿ ನೀವು ಥ್ರೋಬಾಲ್ ಆಟಾಡಬೇಕು, ಆಟಾಡಿ ಹೊರಗಡೆ ಬನ್ನಿ, ನಾವು ಗ್ರಾಮ ಮಟ್ಟದಲ್ಲಿ ಟೀಮ್ ಮಾಡೋಣ, ಟೀಮಲ್ಲಿ ಎಲ್ಲರೂ ಭಾಗವಹಿಸೋಣ. ಇದರಿಂದ ನೀವು ಹೊರಗಡೆ ಬಂದಾಗ ಒಂದು ಹುರುಪು ಬರುತ್ತೆ, ಆರೋಗ್ಯ ಚೇತರಿಸಿಕೊಳ್ಳುತ್ತೆ, ಒತ್ತಡ ನಿವಾರಣೆ ಆಗುತ್ತೆ. ಹಾಗಾಗಿ ಗ್ರಾಮ ಮಟ್ಟದಲ್ಲಿ ತಾಲೂಕಿನ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಒಂದೊಂದು ಟೀಮ್ 2 ಟೀಮ್ ಮಾಡಿ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಆಡಬೇಕು ಅಂತೇಳಿ ಈ ಅವಕಾಶನ ಈಶಾ ಫೌಂಡೇಶನ್ನಿಂದ ಬಂದಿದೆ, ಕೊಟ್ಟಿದ್ದಾರೆ. ಇದಕ್ಕೆ ನಮ್ಮ ಸುಜಾತ ಮೇಡಮ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀವಿ. ಹಾಗೆ ತುಂಬ ಬಾಲ್ ಅವರೇ ಕೊಟ್ಟು ಆಟಾಡಬೇಕು ಅಂತ ಹೇಳಿದರು. ನನಗೆ ಈ ಬಾಲ್ ಹಿಡೀಲಿಕ್ಕೂ ಕೂಡ ಗೊತ್ತಿರಲಿಲ್ಲ. ಈ 2 ದಿನದಿಂದ ಈ ಆಟ ಆಡ್ತಾ ಇದ್ದೀವಿ. ಖುಷಿ ಆಗ್ತಾ ಇದೆ, ಮನಸ್ಸು ಹಗುರ ಆಗ್ತಾ ಇದೆ, ಶರೀರ ಕೂಡ ಹಗುರ ಆಗ್ತಾ ಇದೆ. ಥ್ಯಾಂಕ್ ಯು ಈಶಾ ಫೌಂಡೇಶನ್. ಹಾಸಿನಿ, ನನ್ನ ಹೆಸರು ಉಷಾ. ನಾವು ಕಳೆದ ವರ್ಷ 24ನೇ ನವಂಬರಲ್ಲಿ ಥ್ರೋಬಾಲ್ ಸ್ಟಾರ್ಟ್ ಮಾಡಿದ್ದೀವಿ. ಆ ಥ್ರೋಬಾಲ್ ಅದೇ ಈಶಾ ಫೌಂಡೇಶನ್ ಗ್ರೂಪಿನಲ್ಲಿ ಆಡಲಿಕ್ಕೆ ಹೋಗಿ ಅಲ್ಲಿ ನಮಗೆ 4ನೇ ಪ್ಲೇಸನ್ನು ನಾವು ಗೆದ್ದು ಬಂದಿದ್ದೀವಿ ಕಳೆದ ಸಲ. ಈ ಸಲ ನಾವು ಫಸ್ಟ್ ಪ್ಲೇಸಲ್ಲಿ ಬರಬೇಕು ಅಂತ ತುಂಬ ಆಸೆಪಟ್ಟು ಶ್ರಮಪಟ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸುಜಾತ ಮೇಡಮ್ಗೆ ಈ ಅವಕಾಶವನ್ನು ಮಹಿಳೆಯರಿಗೆ ಎಲ್ಲರಿಗೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈಶಾ ಫೌಂಡೇಶನ್ಗೂ ಸಹ ಧನ್ಯವಾದಗಳು. ನಿಮಗೇನು ಅನ್ನಿಸ್ತಾ ಇದೆ ಉಷಾ ಅವ್ರಿಗೆ? ಕಳೆದ ವರ್ಷ ಸೀನಿಯರ್ ಪ್ಲೇಯರ್ ನೀವು, ಹೆಂಗೆ ಅನ್ನಿಸ್ತಾ ಇದೆ? ನಿಮ್ಮ ಅಭಿಪ್ರಾಯ ಇರ್ತಿದ್ವಿ, ಈಗ ಕಳೆದ ವರ್ಷದಿಂದ ಒಂದು ಖುಷಿ ಆಗ್ತಾ ಇದೆ, ಆಟಾಡ್ತಾ ಇದ್ದೀವಿ. ಹೌದು, ಮನೆಯಲ್ಲೆಲ್ಲ ಎಂಕರೇಜ್ ಇದೆ ಅಲ್ಲ? ಹೌದು, ಎಲ್ಲರಿಗೂ ಎಂಕರೇಜ್ ಇದೆ. ಸೂಪರ್, ಥ್ಯಾಂಕ್ ಯು. ನಮ್ಮ ಪ್ರಾಕ್ಟೀಸ್ನ ವಿಡಿಯೋ ಇದು. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಾಮೆಂಟ್ ಮಾಡಿ.
ಇನ್ನೂ ನನಗೆ ಹೆಚ್ಚಿನ ವೀಡಿಯೋ ಮಾಡೋಕ್ಕೆ ಒಂದು ಹುಮ್ಮಸ್ಸು ಬರುತ್ತೆ. ಅದರಿಂದ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು ನಾವು ಸಂಜೆ ಬರುವಾಗ ಒಂದೊಂದು ಫೋಟೋ ತಗೊಳ್ತಾಯಿದ್ದು, ಆ ಫೋಟೋಸ್ನ ಹಾಕಿದ್ದೀನಿ. ಆಗಸ್ಟ್ 10ನೇ ತಾರೀಕು ನಾವು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಟೀಮ್ನ ಇಂಟ್ರೊಡ್ಯೂಸ್ ಮಾಡಿದಂಥ ಫೋಟೋ ಇದು. ಹಾಗೆ ಗೇಮ್ ಮುಗಿದು ಮನೆಗೆ ಬರುವಾಗ ತೆಗೆದಂಥ ವೀಡಿಯೋಸ್ ಇದು. ನಮ್ಮ ಟೀಮ್ಗೂ ಒಂದು ಜಾಯ್ಫುಲ್ ಅಂತ ಒಬ್ಬ ಪ್ಲೇಯರ್ಗೆ ಕೊಟ್ಟಿದ್ದಾರೆ. ಇದು ಗ್ರಾಮೋತ್ಸವ ಮೂಮೆಂಟ್ ಅಂತ ಮಾಡಿದ್ದಾರೆ ಒಂದು ವೀಡಿಯೋ. ಕತ್ತಿ ವರಸೆ, ಆಮೇಲೆ ಟಿಬೆಟಿಯನ್ ನೃತ್ಯ, ಕಂಸಾಳೆ, ಸುಮಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸ್ಕೊಟ್ರು. ತುಂಬ ಚೆನ್ನಾಗಿತ್ತು ನೋಡಿ. ಇದು ನಮ್ಮ ಟೀಮು. ಚೆನ್ನಾಗಿ ಆಡಿದ್ರು ನಮ್ಮ ಟೀಮವರು, ಆದರೂ ವಿನ್ ಆಗೋಕ್ಕಾಗಲಿಲ್ಲ. ಪ್ರಾಕ್ಟೀಸ್ ಕಮ್ಮಿ ಇರೋದ್ರಿಂದ ನೆಕ್ಸ್ಟು ವಿನ್ ಆಗೋಕ್ಕೆ ಟ್ರೈ ಮಾಡ್ತೀವಿ. ಇದು ವಿನ್ನಿಂಗ್ ಟೀಮು, ಇದು ನಮ್ಮ ಟೀಮು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್.